ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಗಜಪಯಣ ಸಮಾರಂಭ ಸಾಕಷ್ಟು ಒಂದು ರೀತಿ ಭಾವನಾತ್ಮಕ ಸನ್ನಿವೇಶಕ್ಕೂ ಈಗ ಸಾಕ್ಷಿ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಸತತ 6 ಬಾರಿ ಚಿನ್ನದ ಅಂಬಾರಿಯನ್ನು ಒತ್ತಿದ್ದಂಥ ಅಭಿಮನ್ಯು ಆನೆ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇಲ್ಲ. ಇದೇ ಒಂದು ಕಾರಣದಿಂದಾಗಿ ಅಭಿಮನ್ಯುವಿಗೆ ಒಂದು ಗೌರವಪೂರ್ವವಾಗಿ ಬೀಳ್ಕೊಡುವಂಥ ಸಮಾರಂಭವನ್ನು ಆಯೋಜನೆ ಮಾಡಿದ ಒಂದು ಹಿನ್ನೆಲೆಯಲ್ಲಿ ಈ ಬಾರಿಯ ಒಂದು ಗಜಪಯಣ ಸಮಾರಂಭ ಒಂದು ರೀತಿಯ ಹೃದಯಸ್ಪರ್ಶಿ ಕ್ಷಣಕ್ಕೂ ಕೂಡ ಸಾಕ್ಷಿ ಆಗ್ತು ಅಂತಲೇ ಹೇಳ್ಬೋದು. ಇದೇ ಒಂದು ಹಿನ್ನೆಲೆಯಲ್ಲಿ ಅಭಿಮನ್ಯುವನ್ನು ಕಡೆಗಳಿಗೆಯಲ್ಲಿ ಒಂದು ಗೌರವಪೂರ್ವಕವಾಗಿ ಬೀಳ್ಕೊಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂತಹ ಒಂದು ಅರಣ್ಯ ಇಲಾಖೆ ಆಗ್ಬೋದು, ಸಂಬಂಧಪಟ್ಟ ಇಲಾಖೆಯ ಹಿರಿಯ ಅಧಿಕಾರಿಗಳು ಅಭಿಮನ್ಯುವನ್ನು ಕರೆತರೋದರಲ್ಲಿ ಯಶಸ್ವಿಯಾದರು. ಇದೇ ಒಂದು ಹಿನ್ನೆಲೆಯಲ್ಲಿ ವೀರನ ಹೊಸಳ್ಳಿಯಲ್ಲಿ ನಡೆದಂಥ ಒಂದು ಗಜಪಯಣ ಸಮಾರಂಭದಲ್ಲಿ ಅಭಿಮನ್ಯುವಿಗೂ ಕೂಡ ಒಂದು ವಿಶೇಷ ಅಲಂಕಾರ ಅಂತಂದರೆ ಮೈಸೂರಿಗೆ ಬರುವಂಥ ಆನೆಗಳಿಗೆ ಯಾವ್ಯಾವ ರೀತಿ ಅಲಂಕಾರ ಮಾಡ್ತಾರೋ ಅದೇ ರೀತಿಯ ಅಲಂಕಾರವನ್ನು ಕೂಡ ಅಭಿಮನ್ಯುವಿಗೂ ಮಾಡಿದ್ರು. ಅಭಿಮನ್ಯುವಿನ ದೇಹದ ಮೇಲೆ ವಿವಿಧ ಬಗೆಯ ಹೂವಿನ ಬಳ್ಳಿಗಳ ಒಂದು ಚಿತ್ತಾರ ಸೇರಿದಂತೆ ಚಿತ್ತಾಕರ್ಷಕವಾದ ಚಿತ್ರಗಳನ್ನು ಬಿಡಿಸುವ ಮುಖಾಂತರ ಅಭಿಮನ್ಯುವನ್ನು ಕೂಡ ಗೌರವಪೂರ್ವಕವಾಗಿ ನಡೆಸ್ಕೊಳ್ಳುವ ಒಂದು ನಿಟ್ಟಿನಲ್ಲಿಯೇ ಕರೆತಂದು ಎಲ್ಲ ರೀತಿಯ ಒಂದು ಗೌರವ ಆಧಾರಗಳನ್ನು ನೀಡುವ ಮುಖಾಂತರ ಅಭಿಮನ್ಯುವನ್ನು ಕೂಡ ಈ ಬಾರಿಯ ಒಂದು ಗಜಪಯಣ ಸಮಾರಂಭದಲ್ಲಿ ಸನ್ಮಾನಿಸಿ ಒಂದು ಅಭಿನಂದಿಸುವ ಮುಖಾಂತರ ಅತ್ಯಂತ ಅರ್ಥಪೂರ್ಣವಾಗಿ ಬೀಳ್ಕೊಟ್ರು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.